ಹಾಯ್ ಫ್ರೆಂಡ್ಸ್, ಈ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಹಲೋ ಫ್ರೆಂಡ್ಸ್, ವಿಡಿಯೋ ನೋಡ್ತಾರೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. WD ಡೆಕರ್ ಬ್ಲಾಗ್ಸ್ ನಮ್ಮ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಲೆಟ್ಸ್ ಗೋ. ಯಾವಾಗ್ಲಿಂದ ಇದೊಂದನ್ನೇ ಮಾಡ್ತಿದ್ಯಾ ಗುರು ನೀನು? ನನ್ನ ಮಕ್ಕಳಿಂದ ನನಗೆ ದಿನ ಮಲಗ 3 ಗಂಟೆ ಆಗ್ತೈತೆ. ಅವಾಗ ಹೆಂಗಿರುತ್ತೆ ಗೊತ್ತಾ, ಇಬ್ರಿಬ್ರು ಸೇರಿ ಅಣ್ಣ ಇವ್ರಿಗೆ ಹಾಕೋಣ ನಮ್ಗಿದಾನೆ ಇದೆಲ್ಲ ಪೋಸ್ಟ್ ಆಗುತ್ತೆ. ಗೈಸ್, ಸರಸ್ವತಿ ಪ್ರಿಂಟ್ಸ್ ಅಂತ ಅಂದ್ಬಿಟ್ಟು ಇವ್ರ ಕಾಂಟ್ಯಾಕ್ಟ್ ನಂಬರ್, ಇವ್ರ ಮೇಲೆ ಇಡಿ. ಏನಾದ್ರು ಪ್ರಿಂಟ್ಸ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸಚಿನ್, ನಮಸ್ತೆ ಮಾಡಪ್ಪ. ಏಯ್ ನಮಸ್ಕಾರ ಅಡಿಯ. ಫ್ರೆಂಡ್ಸ್, ಇವನು ಜಿತು ಅಂತ ಅಂದ್ಬಿಟ್ಟು ಅದು ಆಡಿ ಜನ ಅಲ್ಲ. ಹೇಳಯ್ಯ, ಪರವಾಗಿಲ್ಲ ಇವನ್ DJ ಇವೆಂಟ್ಸ್ ಲೈಟಿಂಗ್ ಎಲ್ಲ ನೋಡ್ಕೊಳ್ತಾ ನಾಚ್ಕೊಬಾರ್ದು ಪಡ್ಕೊಳ್ತಾನೆ. 25,000 ಇಲ್ಲ, 500 ರೂಪಾಯಲ್ಲಿ ಎಷ್ಟು ಜನರ ಜೀವನ ಉದ್ಧಾರ ಮಾಡುವುದು ಗೊತ್ತಾ? ಫಸ್ಟ್ ನಂದೇ ಮಾಡ್ಕೋಬಹುದು. ಹುಡುಗ ಕಮ್ಮಿ ಮಾಡ್ಕೊಡ್ತಾನೆ, ಆತರನಿಲ್ಲ, ನೋಡ್ಕೊಳ್ತಾನೆ. ಏಯ್ ತಲೆ ಎತ್ತಯ್ಯ, ಲೈಟ್ ಇವನ್ ಸಚಿನ್ ತಮ್ಮ. ಸೊ ಇವಾಗ ಸದ್ಯಕ್ಕೆ ನಾಳೆ ನಡೀತಾರೆ ಇವೆಂಟ್ಸ್ಗೆ, ಪ್ರಿಂಟಿಗೆ ಅಂಡ್ ಇದು ಮಾಡಕ್ ಬಂದಿದ್ದೀವಿ. ಅವಾಗಿಂದ ಇದನ್ನ ಪ್ರಿಂಟ್ ಮಾಡೋದ್ರಲ್ಲ ಅವನಿಗಪ್ಪ, ಇನ್ನೂ ಪ್ರಿಂಟಿಂಗ್ ಕಳ್ಸಿಲ್ಲ. ಬೇಗ ಕಳ್ಸ್ಕೊರು. ಭಾನುವಾರ ಶನಿವಾರ ಅವ್ರು ಇಲ್ಲೇ ನೋಡಿದ್ರೆ ಜಿತು, ನಿನ್ ಬೇಕು ಅಂತಂದ್ರೆ ನೀನ್ ನಂಬರ್ ಬೇಕು, ಟ್ರಾಲಿಂಗ್ ಅಲ್ಲಿ ಹಾಕ್ಲಾ ಕೆಳಗಡೆ. ಇದು ಬೇಡ, ಸ್ವಲ್ಪ ಲೈಟ್ ಆಗಿ ಪೇಸ್ಟಲ್ ಪಿಂಕ್ ಅಲ್ಲಿ ಇರೋ ತರ ನಾವು ಸಚಿನ್ ಅದಕ್ಕೆ. ನಾನು ಅವಲ್ಲೇ ತೋರಿಸ್ತಲ್ಲ, ಅದರಲ್ಲೇ ಚೆಕ್ ಮಾಡು. ಅದೆಲ್ಲ ನೋಡೋ ಡಾರ್ಕ್, ಒಂಥರ ಡಾರ್ಕ್ ಹೊಡಿತಾ ಇದೆ. ಇದು ಅಷ್ಟೇ. ಈ ಕ್ಲೌಡ್ ಬೇಡ, ಪೇಸ್ಟಲ್ ಪಿಂಕ್ ಮಾತ್ರ ಹಾಕ್ಬಿಡು. ಕ್ಲೌಡ್ಸ್ ತೆಗ್ಬಿಡು. ಅನ್ಕೊಳ್ತಾ ಇದ್ರೆ ನಾವು ಸಚಿನ್ಗೆ ತುಂಬಾ ತಲೆ ತಿಂತಿದ್ದೀವಿ, ತುಂಬಾ ತಲೆನೋವು ಕೊಡ್ತಾ ಇದೀವಿ ಅಂತ. ಆ್ಯಕ್ಚುಲಿ ಸಚಿನ್ ಕೂಡ ಅದನ್ನೇ ಅನ್ಕೊಂಡಿದ್ದ. ಬಟ್ ಅವ್ನು ಕೊಡೋಂಥ ತಾಳ್ಮೆಯಿಂದ ಅವ್ನು ಕೊಡೋಂಥ ಡಿಸೈನ್ ಏನಿದೆ ಅಲ್ಲ, ಸೊ ಅದು ನಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ನು ಕುತ್ಕೊಂಡು ನಮ್ಮ ಜಿತು ಅವ್ರ ಅಣ್ಣನ ಮಗಳದ್ದು ಬರ್ಡೇಗೆ ನಾವು ಕುತ್ಕೊಂಡು ಡಿಸೈನ್ ಮಾಡಿಸಿದ್ದು, ಬಿಕಾಸ್ ಔಟ್ಪುಟ್ ಚೆನ್ನಾಗಿ ಬರಲಿ ಅಂತಂದ್ಬಿಟ್ಟು. ಸೊ ಎಲ್ಲ ನಡೀತಾ ಇತ್ತು ಕ್ಲೀನಾಗಿ. ಹಾಗೆ ಜಿತು ಕೂಡ ಜೊತೆಯಲ್ಲೇ ಕೂತ್ಕೊಂಡು ನಾವು ಮಾಡೋಂಥ ಡಿಸೈನಿಂಗ್ ಔಟ್ಪುಟ್ನ ಅವನು ಕೂತ್ಕೊಂಡು ನೋಡ್ತಾ ಇದ್ದ. ಸೊ ಸಚಿನ್ ಕೂಡ ಅದನ್ನು ತುಂಬ ತಾಳ್ಮೆಯಿಂದ ಮಾಡ್ಕೊಡ್ತಿದ್ದ. ಜೊತೆಗೆ ಅಭಿ ಅವ್ರ ಅದಕ್ಕೆ ಕೂಡ ಬರ್ಡೇ ಇತ್ತು. ಸೊ ಅವ್ರ ಬರ್ಡೇಗೂ ಕೂಡ ಸ್ವಲ್ಪ ಲೈಟಾಗಿ ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಡಿಸೈನ್ಸ್ನ ಕೂಡ ರೆಡಿ ಮಾಡ್ತಾ ಇದ್ವಿ ಆ್ಯಕ್ಚುಲಿ. ಸೊ ತುಂಬ ಜನ ಕನ್ಸ್ಬೋದು ಇವ್ರೇನು ಮಾಡ್ತಾರೆ ಬಿಡು ಅಂತ. ನಾವು ಡಿಸೈನ್ ಕನ್ಫರ್ಮ್ ಮಾಡೋದಕ್ಕೆ ಇಷ್ಟೊತ್ತನ್ನೆಲ್ಲ ಮಾಡಬೇಕು. ಅದು ಈ ಅಪ್ಪಂಗೆ ರಾತ್ರಿ ಎಲ್ಲ ಗೋಲ್ಡ್ ಇಡಬೇಕು, ಬೆಳಿಗ್ಗೆ ತನಕ ಗೋಲ್ಡ್ ಇಡಬೇಕು. ಈವೆಂಟ್ ಮ್ಯಾನೇಜ್ಮೆಂಟ್ ಅಷ್ಟು ಈಸಿ ಅಲ್ಲ ರೀ. ಒಂದ್ಸಲ ಬರ್ರಿ, ಆ ಕಡೆ ಕಿಳಿರಿ, ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಇವ್ರು ಡಿಸೈನ್ ಕನ್ಫರ್ಮ್ ಮಾಡಿ ಈ ಕಸ್ಟಮರ್ ಅದನ್ನ ಕನ್ಫರ್ಮ್ ಮಾಡೋಷ್ಟು ನಮ್ಮ ಬೆವರಿಲ್ಲಾಗಿರುತ್ತೆ. ಕ್ಲೈಂಟ್ಸ್ ತುಂಬ ಚೆನ್ನಾಗಿ ನೋಡ್ಕೊಬೇಕಂತಂದರೆ ಈ ಥರ ಡಿಸೈನ್ಸ್ ಎಲ್ಲ ನಾವು ತುಂಬ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಂಗೆ ಕಷ್ಟ ಇರ್ತದೆ. ಹೌದು, ಡಿಸೈನ್ ಇಷ್ಟನೇ ಆದರೆ ಅಲ್ವಾ ಎಲ್ಲ ಕ್ಲೈಂಟ್ಸ್ ಇಷ್ಟಪಡೋದು. ಸೊ ಹಾಗಾಗಿ ಡಿಸೈನ್ಸ್ನ ಕನ್ಫರ್ಮ್ ಮಾಡ್ಬೇಕಂತಂದರೆ ನಾವು ಕುತ್ಕೊಂಡು ಅರ್ಧ ಗಂಟೆ ಅದು ಸರಿ, 1 ಅವರ್ ಅದು ಸರಿ, ಕುತ್ಕೊಂಡು ಅಲ್ಲಿ ಮಾಡಲೇಬೇಕು ತಾನೆ. ಸೊ ಹಾಗಾಗಿ ಸಚಿನ್ ಹತ್ರ ಮಾತಾಡ್ಕೊಂಡು ಲೈಟಾಗಿ ಸಚಿನ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಡಿಸೈನ್ ಬೇಗ ಕಲ್ತ್ಕೊಳ್ಳಿಲ್ಲ ಅಂದರೆ ಆಪೋಸಿಟಲ್ಲಿ ಇನ್ನೂ ನಾನು ಹಂಗೆ ತೆಗಿತೀನಿ ಅಂತ. ಆ ಅಪ್ಪಂಗೆ ಟೆನ್ಷನ್ ಆಗ್ಬಿಟ್ಟು ಅವ್ನು ಹೇಳಿದ್ದಕ್ಕೆ. ಅದು ಟೆನ್ಷನ್ ಆಗಿಲ್ಲ. ಅದು ನಾವು ಎಷ್ಟೇ ಗೋಳಿಕ್ಕೂ ತಾಳ್ಮೆಯಿಂದ ಈ ಥರ ಕಿಸ್ಕೊಂಡು ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅದೊಂದಕ್ಕೆ ಈ ಅಪ್ಪನ ಇಷ್ಟಪಡೋದು. ಅಂದರೆ ಈ ಅಪ್ಪನ ಬಿಸ್ನೆಸ್ ಚೆನ್ನಾಗಿ ಮಾಡ್ಕೊಡೋದು. ಇವರು ನಮ್ಮ ಏಜ್ ಯಂಗ್ಸ್ಟರ್ಸ್ ಬೆಳಿಬೇಕು. ಇದನ್ನು ಫಿಲಮ್ ಇಂಡಸ್ಟ್ರಿ ಅಲ್ಲ, ಬಟ್ ಇವೆಂಟ್ ಇಂಡಸ್ಟ್ರೀಸ್ ಬೆಳಿಬೇಕಿದ್ರೆ ನಾವು ಯಂಗ್ಸ್ಟರ್ಸ್ ಬೆಳಿಬೇಕು. ನಾನು ಹೇಳಿದ್ದು ನಿಜಾನೇ ಅಲ್ವಾ? ಸೊ ಯಂಗ್ಸ್ಟರ್ಸ್ನ ಬೆಳಿಬೇಕು ಅಂತಂತಂದರೆ ನೀವು ನಮ್ಮನ್ನು ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಕೆಳಗಡೆ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕು ನೋಟಿಫಿಕೇಶನ್ಗಾಗಿ. ಸೊ ವಿಡಿಯೋ ನೋಡ್ತಿರೋರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕೂಡ ಹಾಗೆ ಜೊತೆಲೇ ನೋಡ್ತಾ ಇರಿ.
ಯಂಗ್ಸ್ಟರ್ಸ್ ನಾವು ಬೆಳೀತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣ ನೀವು ಕೂಡ ಆಗಿರ್ತೀರಾ, ನಿಮ್ಮ ಸಪೋರ್ಟ್ ಕೂಡ ಹಾಗೆ ನಮ್ಗೆ ಬೇಕಾಗಿರುತ್ತೆ. ಸೊ ನೀವು ಕೊಡೋಂಥ ಬಿಸ್ನೆಸ್ ನಮಗೆ ತುಂಬ ಯೂಸ್ಫುಲ್ ಆಗ್ತಾ ಇರುತ್ತೆ ಆ್ಯಂಡ್ ನಮ್ಮ ಟ್ಯಾಲೆಂಟ್ ನಾವು ಪುಟ್ ಮಾಡೋದಕ್ಕೆ ನಮಗೆ ತುಂಬ ಯೂಸ್ಫುಲ್ ಆಗ್ತಾ ಇರುತ್ತೆ. ಸೊ ನಮ್ಮಲ್ಲಿರೋಂಥ ಇನ್ನರ್ ಟ್ಯಾಲೆಂಟ್ಸ್ ಏನಿದೆ ಅದು ನಾವು ಆಚೆಗೆ ಬರ್ತಾನೆ ಇರುತ್ತೆ. ಸೊ ಪ್ರತಿ ಸಲ ಪ್ರತಿಯೊಂದು ಇವೆಂಟಿಗೂ ಹೊಸ ಹೊಸ ಡಿಸೈನ್ಸ್ನ ನಾವು ರೀಕ್ರಿಯೇಟ್ ಮಾಡಿದಾಗಿರ್ಬೋದು, ಹೊಸ ಡಿಸೈನ್ಸ್ ನಾವು ಪುಟ್ ಮಾಡಿದಾಗಿರ್ಬೋದು, ನಮ್ಮ ಒಳಗಡೆ ಇರೋಂಥ ಟ್ಯಾಲೆಂಟ್ ಕೂಡ ಬರ್ತಾ ಇರುತ್ತೆ. ಸೊ ನೀವು ಕೊಡುವಂಥ ಏನಿದೆ ಸಪೋರ್ಟ್ ಅದು ನಮಗೂ ಯೂಸ್ ಆಗ್ತಾ ಇರುತ್ತೆ ಆ್ಯಂಡ್ ನಿಮ್ಗೆ ಬೇಕಾಗಿರುವಂಥ ಯೂಸ್ಫುಲ್ ಆಗಿರುವಂಥ ಡ್ರೀಮ್ ಡಿಸೈನ್ ಕೂಡ ನಾವು ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ನಾನು ಕೇಳುವಂಥದ್ದು ಏನು ಅಂತಂದರೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ. ಏನು ಸುಮ್ಮನೆ ತರಲೆ ಕೆಲಸ ಮಾಡೋದು, ಈಗ ತರಲೆ ಕೆಲಸ ಮಾಡೋದು ಇವರು. ಆಯ್ತು, ಅದು ಎಷ್ಟಾಯ್ತು ಜೋಡಿಸ್ಕೊಳ್ಳೋದೆಲ್ಲ ಕಣ. ಫಸ್ಟು ಕೆಳಗಡೆಯಿಂದ ಮಾಡ್ಕೊಂಬ, ಮೇಲ್ಗಡೆಯಿಂದ ಮಾಡ್ಕೊಂಬರ್ಬೇಡ. ಹುಡುಗರ್ನ ಗೋಡನ ಹತ್ರ ಬಿಟ್ಟು ಏನಂತ ಇಪ್ಪತ್ತಾರು ಸಲ ಫೋನ್ ಆಗಿ ತಲೆ ತಿಂತಾರೆ. ಈ ಅಪ್ಪನ ಇಲ್ಲಿ ಡಿಸೈನ್ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ, ಅವರೆಲ್ಲ ಬಂದು ನಮ್ಮ ತಲೆ ತಿಂತಾರೆ. ಕೆಳಗಡೆ ಸ್ಟಾರ್ಟ್ ಮಾಡಿ ಅಲ್ಲಿ ನೀಟಾಗಿ ಇದು ಒಂದಕ್ಕೊಂದು ಟೈಮ್ ಮಾಡ್ಕೊಂಬ. ನೀನು ಲಾಸ್ಟ್ ಟೈಮ್ ಫುಲ್ ಲೂಸ್ ಮಾಡ್ಬಿಟ್ಟಿದ್ದೆ. ಜೂಮರ್ ಇದು ಜೂಮರ್ ಅಂತಾರೆ. ಇಟ್ಸ್ ನಾಟ್ ಜೂಮರ್, ಇಟ್ಸ್ ಜೂಮರ್. ZOMER. ಆಕ್ಚುಲಿ ಜೂಮರ್ ಮುಂದೆ ZOOMER ಅಲ್ಲ, ಇದು ಜೂಮರ್, ZOMER. ಪ್ರಯತ್ನ ಪಡ್ತಾರೆ. Tisha finally turned one. ಇವರ ಒನ್ ಟರ್ನ್ ಮಾಡಿದ್ದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್. ನೆಕ್ಸ್ಟ್ ಟೈಮ್ ನಾವು ಬಂದು ಗೋಳಿಕ್ ಅವ್ರಿಗೆ ಯಪ್ಪ ಹಿಂಗೆ ಕೂತಿರ್ತಾನೆ. ಅಣ್ಣ ಅಣ್ಣ ಸ್ವಲ್ಪ ಕಲ್ಸ್ಕೊಡ್ಬೇಡ ಹುಡುಗನ, ಸ್ವಲ್ಪ ಅದೆಲ್ಲ ಕ್ಲಿಯರ್ ಮಾಡ್ಕೊಟ್ಬಿಡ್ಲಿ ಪ್ರಿಂಟಿಂಗ್ ಎಲ್ಲ. ಅಣ್ಣ ಹೇಳಿ ಏನಾದ್ರು. ಅಣ್ಣ ಇಲ್ಲರಿ ಅಣ್ಣ. ಹಾ ನಮಸ್ಕಾರ ಹೇಳಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಸೈನಿಂಗ್ ಆಫ್. ಸಚಿನ್ ಸೈನಿಂಗ್ ಆಫ್. ಓಕೆ ಬರಲ್ಲ. ನೆಕ್ಸ್ಟ್ ಟೈಮ್ ಸಿಗೋಣ ಸಚಿನ್. ತಲೆ ನೋಡಕ್ಕೆ ಅಲ್ಲ, ಸಾರಿ. ಹಾ ಮೊದಲು ಸರಿಯಾಗಿ ಮಾತಾಡೋದು ಕಲಿ, ತಲೆ ಉತ್ತರ್ಸಕ್ಕೆ. ಬಾ 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 ಟೈಮ್ ಐತೆ ಬಾ, ಇನ್ನು ನಾಳೆವರೆಗೂ ಕೆಲಸ ಜಾಸ್ತಿ ಐತೆ ಬಾ. ಈ ಅಪ್ಪ ಮತ್ತೆ ತಲೆಗೆ ಹಾಕ್ತಾನೆ. ಮಾಡ್ತೀವ ಕಳಿಸಿ. ಆದ್ರೆ ಅದೇನ ನಮ್ದೊಂದು ನಾರ್ಮಲ್ ಇಲ್ಲ ರೀ, ಅದೇ ಅದನ್ನೇ ಹೇಳ್ತಿರೋದು ಅವರು. ಏನ್ ಮಾಡ್ಲಿ, ಏನೋ ಮಾಡಿ ಕಳಿಸಿ. ಸರಸ್ವತಿ ಪ್ರಿಂಟ್ಸ್ ನಾನು ಇವಾಗ ಐಟಮ್ ಹಾಕೊಂಡು ಮನೆ ಹತ್ರ ಹೋಗ್ಬಿಟ್ಟಿರ್ತೀನಿ. ಕಳ್ಸ್ಕೊಡೋಣ. ಅದು ಬೇರೆ 3 ಫ್ರೇಮಲ್ಲಿ ಫಿಟ್ಟಿಂಗ್ ಮಾಡ್ಕೊಬಿಡಿ ಸಾಕು, ಇನ್ನೇನು ಬೇಡ. ಫಿನಿಶಿಂಗ್ ನಿಮ್ಮ ಕಡೆ ಇರೋ ಫಿನಿಶಿಂಗ್, ನಮ್ಮ ಕಡೆ ಫಿನಿಶಿಂಗ್ ಬರಲ್ಲ. ನೀವು ಅದನ್ನ ಸ್ಟಿಕ್ಕಿಂಗ್ ಕ್ಲೀನಾಗಿ ಫಿನಿಶ್ ಮಾಡ್ತಾರೆ, ನಮಗೆಲ್ಲ ಗೊತ್ತಲ್ಲ ಅರ್ಧ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಬನ್ನಿ ಮತ್ತೆ ಕರ್ದ. ಇದು ಬೇರೆ. ಕ್ಯಾಪಲ್ಲಿ ಕಾಟನ್ ಕ್ಯಾಂಡಿ ತಿಂತಾ ಇದೀವಿ. ನಮ್ಮ ಐಟಮ್ ಎಲ್ಲಿ ಸಿಗಲ್ಲ. ಇವರೆಲ್ಲ ಯೂಟ್ಯೂಬ್ ಮಾಡ್ದಾರ. ಯಾವ ಶಾಪ್ ನಲ್ಲಿ ಸಿಗಲ್ಲ, ಯಾವ ಮಾಲ್ ನಲ್ಲಿ ಸಿಗಲ್ಲ ನಮ್ಮ ಐಟಮ್. ನನ್ನ ಕೈಯಲ್ಲಿ ಸಿಗ್ತಿದೆ ಇವಾಗ. ಅವರೆಲ್ಲೂ ಸಿಗಲ್ಲ ಅಂತ, ಎಲ್ಲೂ ಸಿಗಲ್ಲ ಅಂತ, ಎಲ್ಲೂ ಸಿಗಲ್ಲ ಅಂತೆ, ಅವ್ರದ್ದೆಲ್ಲೂ ಸಿಗಲ್ಲ ಅಂತ ನಮ್ಮ ಕೈಯಲ್ಲಿದೆ. ಅಂದ್ರೆ ನಮ್ಮೂರ್ ಕಡೆ ಎಲ್ಲ ಇದನ್ನ ಅಜ್ಜಿ ಕೂದಲನ್ನವರು, ಈ ಕಡೆ ಎಲ್ಲ ಸೋಂಪು ಮಿಠಾಯಿ ಅಂತಾರೆ, ಸೋಂಪು ಅಂತಾರೆ, ಕಾಟನ್ ಕ್ಯಾಂಡಿ ಅಂತಾರೆ, ಏನೇನೋ ಅಂತಾರೆ. ಬಟ್ ಕಾಟನ್ ಕ್ಯಾಂಡಿ ಮಾಡೋದು ಬಂದ್ಬಿಟ್ಟು ಕಂಪ್ಲೀಟ್ ಅಲ್ಲಿ ಮಿಷಿನಲ್ಲಿ ಇರುತ್ತೆ. ಇದನ್ನ ಕಂಪ್ಲೀಟಾಗಿ ಹ್ಯಾಂಡ್ ಮಾಡೋ 2 ಕಡ್ಡಿ ಹಿಡ್ಕೊಂಡು ತಿರ್ಸಾ ಇರ್ತಾರೆ. ನೋಡಿದ್ದೀನಿ ನಾನು ಯಾವಾಗ ಯೂಟ್ಯೂಬಲ್ಲಿ. ಟೇಸ್ಟ್ ಚೆನ್ನಾಗೈತೆ. ಒಬ್ಳಿ ಮೂತಿ ಎಲ್ಲ ಆಗಿರ್ಬೋದು, ಅವ್ರು ತಿಂತವ್ರೆ. ಅಣ್ಣ ರಿವ್ಯೂ ಕೊಡ್ರಿ ಅಣ್ಣ, ಇದ್ರದ್ದು ಈ ಮಿಠಾಯಿ ಬಗ್ಗೆ ರಿವ್ಯೂ ಕೊಡ್ರಿ ಅಣ್ಣ ನೀವು.
ಒಂಥರ ಮಾಡ್ತೀನಿ ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ರಿವ್ಯೂ ಕೊಡ್ರಿ, ನಗ್ತಾ ಇದ್ದೀರಾ ರಿವ್ಯೂ ಕೊಡ್ರಿ ಅಂದ್ರೆ ಏನ್ ಗೊತ್ತಿರೋ ಬಗ್ಗೆ ಸುಮ್ಮನೆ ಆಗುತ್ತೆ ಮತ್ತೆ ಏನ್ ಸಮಾಚಾರ? ಗೋಬಡ ತಿನ್ಕೊಂತ ತಿಂದಾದ್ಮೇಲೆ ಮತ್ತೆ ಸಿಗೋಣ. ಕರ್ಸ್ಬಿಟ್ಕೊಂಡ್ರೆ ಹಾ, ಬೇಗ ನಾಯ್ದು ಹಾಕ್ಬಿಟ್ಟು ಕಳ್ಸ್ಬಿಡು. ಮಿಠಾಯ್ತು ಇದಾಯ್ತು, ಇವಾಗ ನಾಯ್ದು 15 ದಿನ ಸಾಕ ಇಲ್ಲ ಸ್ವಲ್ಪ ದೊಡ್ಡದೇ ಕಳಿಸ್ಬಿಡು ಮನೆಗೆ ತಂದೆ. ಸ್ವಲ್ಪ ದೊಡ್ಡದು ಮಾಡ್ಸಿದ್ರು. 18 ಮಾಡ್ಲಾ? 18 ಮಾಡು. ಒಂದು ಸಚಿನ್ ಸೈನಿಂಗ್ ಆಫ್ ಸಚಿನ್. ನೆಕ್ಸ್ಟ್ ಟೈಮ್ ಸಿಗೋವರೆಗೂ ಹಿಂಗೆ ನೆಮ್ಮದಿಯಾಗಿರೋ. ಮತ್ತೆ ಬಂದು ತಲೆ ತಿಂತೀವಿ. ಬರೋಣ ರೇ, ನಮಸ್ಕಾರ ಮಾಡ್ರಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನನ್ ಕಲ ವಿಡಿಯೋ ಮಾಡ್ಸಾಕ. ಅದು ಸ್ವಲ್ಪ ದೊಡ್ಡದು ಮಾಡು. ಇವನ್ನೊಂದು ಫೋಟೋ ಕಳಿಸ್ತಾ ಅದೊಂದು ಹಾಕು. ಅವ್ನು ಕಳ್ಸ್ತಾರೆ. ಸಚಿನ್, ನೀನೇ ಬಾ. ಅದು ಇದಕ್ಕೆ ಬ್ಯಾನರ್ ಹ್ಞೂ ಬರಪ್ಪ. ಇಬ್ರು ಬಂದ್ಬಿಟ್ರೆ ಬೆಟ್ರ್ ಹೇಳ್ತೀನಿ. ಬೆಸ್ಟ್ ಬೆಸ್ಟ್. ಅಲ್ಲಿ ಮೇಲ್ಗಡೆ ಎತ್ತಿರೋದಕ್ಕೆಲ್ಲ. ಸರಿ, ಯಾರೋ ಬರ್ರಿ. ಸರಿ ಆಯ್ತು ಸಚಿನ್, ಬಾಯ್. ಇವಾಗ ಗಾಡಿ ಓಡಿಸ್ಬೇಕು, ಬರೋಣ. ಬಾಯ್. ಅಂಟಿಸ್ರಿ ಮಕ್ಕಳು ಹೊಡಿತೈತೆ ಲೈಟು. ಇದು ಆ್ಯಕ್ಚುಲಿ ಏನು ಅಂತಂದರೆ ನಮ್ಮ ಅಭಿ ಇದಾನಲ್ಲ, ನನ್ನ ಅಭಿ ಅವರ ಅತ್ತಿಗೆದು ಬರ್ಡೇ. ಸೊ ಆವಾಗಲೇ ನೀವು ವಿಡಿಯೋ ಆವಾಗಲೇ ನೋಡಿರ್ಬೋದು. ಪೇಂಟಿಂಗು ನಾಯಿದೆಲ್ಲ ಇದಕ್ಕೋಸ್ಕರನೇ. ಸೊ ಅವರಿಗೆ ಹಸ್ಕಿ ಸಾಕಿದ್ದಾರೆ, ಅವ್ರಿಗೆ ತುಂಬ ಇಷ್ಟ ಅಂತೆ ಹಸ್ಕಿ ಅಂದರೆ. ಸೊ ಅದಕ್ಕೆ ಅವ್ರ ಥೀಮಲ್ಲೇ ಮಾಡ್ಬಿಡೋಣ, ಅವ್ರಿಗೆ ಇಷ್ಟ ಆಗೋ ಥರ ಮಾಡೋಣ ಅಂತ ಅಂದ್ಬಿಟ್ಟು ಹಸ್ಕಿ. ಸೊ ಸಚಿನ್ ಫುಲ್ ಹೆಂಗೆ ಬ್ಯುಸಿ ಮಾಡೋಣ ಅಂತ. ನಾಡಿದ್ದು ಇದಾವೆ. ಆಯ್ತು, ನಾಡಿದ್ದು ಬೇಕಾದ್ರೆ ಟ್ರೈ ಮಾಡ್ತೀನಿ. ನಾಡಿದ್ದು ಬೇಕಾದ್ರೆ ಡಿಸೈನ್ ಮಾಡಿ ಕಳ್ಸೋ ಪ್ಲಾನಿಂಗ್ ಏನೋ ಮಾಡ್ಕೊಡ್ತೀನಿ. ಲೈಟ್ ಮಕ್ಕ ತೋರ್ಸಪ್ಪ, ಪರವಾಗಿಲ್ಲ ಮಕ್ಕ ತೋರ್ಸ. ಅಭಿಮಾನ ಮನ್ಸಲ್ಲಿ ಆಗುತ್ತೆ. ಇನ್ನೊಂದು 5-10 ನಿಮಿಷದಲ್ಲಿ ಇದೆಲ್ಲ ರೆಡಿ ಆಗುತ್ತೆ. ಇನ್ನೇನು ಇದನ್ನ ನಿಲ್ಲಿಸ್ಬಿಟ್ಟು ಅದೊಂದು ಲೈಟಾಗಿ ವಿಡಿಯೋ ತೆಗೆಸ್ಬಿಟ್ಟು ನೆಕ್ಸ್ಟ್ ಸೆಟಪ್ಗೆ ಬೆಳಿಗ್ಗೆ ಹೋಗ್ಬಿಡೋಣ. ಓಕೆ, ಬಾಯ್. ಅಂತೂ ಇಂತೂ ಸಚಿನ್ ಬಂದಿದ್ದಾಯ್ತು, ಬ್ಯಾನರ್ ಫಿಟ್ಟಿಂಗ್ ಆಯ್ತು, ಕೇಕ್ ಕಟ್ ಮಾಡಿದ್ದಾಯ್ತು, ಸರ್ಪ್ರೈಸ್ ಕೊಟ್ಟಿದ್ದು ಆಯ್ತು. ನಮ್ಮ ಮನೆಗೂ ಮತ್ತೆ ಐಶ್ವರ್ಯಕ್ಕ ಬಂದಿದ್ರು, ಅವರು ಕೇಕ್ ತಿನ್ಸಿದ್ರು. ಗುರುವಣ್ಣ ಕೂಡ ಕೇಕ್ ತಿನ್ಸಿದ್ರು ಅವ್ರ ವೈಫಿಗೆ. ಒಂದ್ ಕಡೆಯಿಂದ ಅಭಿ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಫೋಟೋ ತೆಗಿತಾ ಇದ್ರು. ಸೊ ನಾನು ಇನ್ನೊಂದ್ ಕಡೆ ನಿಂತ್ಕೊಂಡು ಇವ್ರದೆಲ್ಲ ವಿಡಿಯೋ ಮಾಡ್ತಿದ್ದೆ. ದರ್ಶನ್ ಕೇಕ್ ತಿನ್ಸ್ತೀನಿ ಅಂತ ಮುಂದೆ ಹೋದ. ನಾನಂತೂ ಕೇಕ್ ತಿನ್ನೋಕೆ ತುಂಬಾ ಕಾತರದಿಂದ ಕಾಯ್ತಾ ಇದ್ದೆ. ಸೊ ಅವ್ನು ಬಂದ್ಮೇಲೆ ಇನ್ನೇನ್ ಮಾಡೋದು, ನಾನು ಹೊಟ್ಟೆ ಬೇಡ ಅಂತ ಅಂದ್ಬಿಟ್ಟು ಕೇಕ್ ತಿನ್ಸಕ್ ಹೊಟ್ಟೆ. ಕೇಕ್ ತಿಂದೆ ಗುರು, ಸಖತ್ತಾಗಿತ್ತು. ಏನ್ ಟೇಸ್ಟು ಅಂತೀರಾ, ಕಂಪ್ಲೀಟ್ ಐಸ್ ಕ್ರೀಮಲ್ಲಿ ಮಾಡಿದಂಥ ಕೇಕ್ ಆಗಿತ್ತು. ಕೇಕ್ ಕಟಿಂಗ್ ಎಲ್ಲ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 12:30, 12:45 ಆಗೋಗಿತ್ತು. ನಾವು ಬೆಳಿಗ್ಗೆ ಮಾಡ್ಬೇಕಾದ್ರೆ ಸೆಟಪ್ಗೆ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಟೆ ಬಿಟ್ವಿ. ನಾನೆಲ್ಲ ರೆಡಿ ಆಯಿತು. ಸೀಕ್ರೆಟ್ ಪ್ಯಾನಲ್ ರೆಡಿ ಇದೆ, ಟೇಬಲ್ಸು ರೆಡಿ ಇದೆ, ಸಿಲಿಂಡರ್ ಬಾಕ್ಸು ರೆಡಿ ಇದೆ. ನಮ್ಮ ಅಪ್ಪನ ನಾನು ಬಿಡಲ್ಲ ಸುಮ್ಮನೆ ಇರೋದಕ್ಕೆ. ಈ ಪ್ಯಾನಲ್ಸು ರೆಡಿ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೆಲ್ಲ ಮುಗಿಸ್ಕೊಳ್ಳೋದು, ಪ್ಯಾಕ್ ಮಾಡೋದು, ಪ್ಯಾಕ್ ಮಾಡಿಬಿಟ್ಟು ಹೊಡ್ತಿರೋದು. ಹಾಂ, ಪೆಟ್ರೋಲ್ ತರಕ್ಕೆ ಹೋದ. ಹಾಂ, ಗೋಡಂಬಿಗೇನೆ ಮರ್ತಂದ್ಬಿಟ್ಟಿದ್ದೆ. ನಮ್ಮ ಅಪ್ಪನ ತರ ಕೇಳಿದೆ. ನಮ್ಮಪ್ಪ 1:15 ತಂದು ಕೊಟ್ಟು ಸರ್ ಯಾಕೆ ಬೈದ್ರು. ಇಷ್ಟೊತ್ತಿನಲ್ಲಿ ಏನು ಮಾಡ್ತಾ ಇದೀವಿ ಅಂತ ನೋಡ್ಬೇಕಾ. ಇಷ್ಟೊತ್ತಿನಲ್ಲಿ ಐಟಮ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ. ಲೇಟ್ ಹಾಕಿಲ್ಲ. ಓಕೆ, ಎಲ್ಲ ಐಟಮ್ಸ್ ಎಲ್ಲ ಪ್ಯಾಕ್ ಆಗ್ತಿದೆ, ಲೋಡ್ ಕೂಡ ಆಗ್ತಿದೆ ಎಲ್ಲ. ಆ್ಯಂಡ್ ನಾಳೆ ಇವೆಂಟಲ್ಲಿ ಪಬ್ಲಿಷ್ ಆಗೋದಕ್ಕೆ ನಮ್ಮ ಬ್ಯಾನರ್ ಕೂಡ ರೆಡಿ ಇದೆ. ಬೆಳಗಿನ ಜಾವ 3 ಗಂಟೆಗೆ ನಾವು ವೆನ್ಯೂಲ್ಲಿ ಇರಬೇಕಾಗಿತ್ತು. ಬಟ್ ಟೈಮ್ 2 o'clock ಆಗಿದೆ. ಸ್ವಲ್ಪ ತಡ ಅಂತೂ ಆಗಿದೆ. ಸೊ ಬೇಗ ನಾವು ಐಟಮ್ಸ್ ಎಲ್ಲ ಲೋಡ್ ಮಾಡ್ಕೊಳ್ತಾ ಇದ್ವಿ. ಈ ಗ್ಯಾಪಲ್ಲಿ ಜಿತುದು ಕಾಲ್ ಬಂದಿತ್ತು, ಬ್ರೋ ಲೊಕೇಶನ್ಗೆ ಬಂದಿದ್ದೀನಿ, ಸ್ವಲ್ಪ ಬೇಗ ಬನ್ನಿ, ಟೈಮ್ ಆಗಿದೆ ಅಂತ ಹೇಳಿ. ಸೊ ಬೆಳಿಗ್ಗೆ ಸ್ವಲ್ಪ ದೊಡ್ಡ ಸೆಟಪ್ ಇತ್ತಲ್ಲ, ಸೊ ಹಾಗಾಗಿ ಎಕ್ಸ್ಟ್ರಾ ಎಲ್ಲ ಪ್ರಾಪ್ಸ್ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಹೊರಡಬೇಕಾಗಿತ್ತು. ಸೊ ಬೇಗ ನಾವು ಅಲ್ಲಿಂದ ಐಟಮ್ಸ್ ಎಲ್ಲ ಲೋಡ್ ಮಾಡಿಕೊಂಡು ಜಿತು ಕಾಯ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಾವಲ್ಲಿಂದ ಹೊರಟ್ವಿ.
ಲೊಕೇಶನ್ ಬಂದು ರೀಚ್ ಆದ್ವಿ. ಬೆಳಕು ಕಣ್ಣಲ್ಲಿ ಕುಗ್ತಾ ಇದೆ. ನೀನು ಲೊಕೇಶನ್ಗೆ ಹೋಗೋದು, ಲೊಕೇಶನ್ ಸೆಟಪ್ ಚೆಕ್ ಮಾಡಿಕೊಂಡು ಐಟಮ್ಸ್ ಎಲ್ಲ ಇಳಿಸ್ಬಿಡೋಣ. ನೆಗಡಿ ಆಗ್ಬಿಡ್ತು ಬೇಗ. ಜೆನ್ಸೆಟ್ ಬಂದಿದೆ ನಾಳೆ ಬೆಳಿಗ್ಗೆ ಇವೆಂಟಿಗೆ. ಆ್ಯಕ್ಚುಲಿ ಏನು ಗೊತ್ತಾ, ಮೋಸ್ಟ್ ಆಫ್ ದಿ ಇವೆಂಟ್ಸಲ್ಲಿ ವೆನ್ಯೂಸ್ ಯಾರೂ ಎಲೆಕ್ಟ್ರಿಸಿಟಿ ಕೊಡೋಲ್ಲ. ಸೊ ನಾವೆಲ್ಲ ಜೆನ್ಸೆಟ್ ಯೂಸ್ ಮಾಡಬೇಕಾಗುತ್ತೆ. ಜನ್ರೇಟ್ರ್ ಯೂಸ್ ಮಾಡಿದಷ್ಟು ಒಳ್ಳೆಯದು. ಯಾಕೆಂತಂದರೆ ಒಂದು ಜನ್ರೇಟ್ರ್ ಅವ್ರಿಗೂ ಒಳ್ಳೆ ಬಿಸ್ನೆಸ್ಸು, ಇನ್ನೊಂದು ವೆನ್ಯೂ ಅವರು ತುಂಬ ವೋಲ್ಟೇಜು ಪವರ್ ಇರೋಂಥ ಎಲೆಕ್ಟ್ರಿಸಿಟಿನ ಅವ್ರು ಕನ್ಸ್ಯೂಮ್ ಆಗೋಲ್ಲ. ಆ್ಯಂಡ್ ಅದನ್ನು ಕಮರ್ಷಿಯಲ್ಗೆ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ವಿಡಿಯೋ ಕಟ್ಟಾಯಿತು. ಸೊ ಹಾಗಾಗಿ ಎಲ್ಲರೂ ಜೆನ್ಸೆಟ್ ಯೂಸ್ ಮಾಡ್ತಾರೆ, ಬಿಕಾಸ್ ತುಂಬ ವೋಲ್ಟೇಜ್ ಪವರ್ ಯೂಸ್ ಮಾಡುತ್ತೇವೆ. ಆ್ಯಂಡ್ ಲೈಟಿಂಗ್ಸು, DJ ಆಗಿರ್ಬೋದು, ಸೌಂಡ್ಸ್ ಯೂಸ್ ಮಾಡಿರೋದಾಗಿರ್ಬೋದು, ಇಲ್ಲಾಂತಂದರೆ ಡಿಸ್ಪ್ಲೇ ಸ್ಕ್ರೀನಿಂಗ್ ಹಾಕೋದಾಗಿರ್ಬೋದು. ಸೊ ಇವೆಲ್ಲ ಸ್ವಲ್ಪ ಎಲೆಕ್ಟ್ರಿಸಿಟಿ ತುಂಬ ಕನ್ಸ್ಯೂಮ್ ಆಗೋದ್ರಿಂದ ಸೊ ಯಾರೂ ವೆನ್ಯೂ ಕೊಡೋಂಥ ಓನರ್ಸ್ ಯಾರೂ ಕೊಡೋದಿಲ್ಲ. ಸೊ ನಾವು ಆಚೆಗಳಿಂದ ಜೆನ್ಸೆಟ್ ಯೂಸ್ ಮಾಡಬೇಕು. ಆ್ಯಂಡ್ ಇದೆ ಇವತ್ತಿನ ನಮ್ಮ ವೆನ್ಯೂ. ನಮ್ಮ ಬ್ಯಾನರ್ ಕೂಡ ಆಗಲೇ ಬಂದಿದೆ. ಸೊ ಪ್ರಮೋಷನಲ್ಲಿಗೆ ಅಂತ ಯೂಸ್ ಮಾಡೋಂಥ ಬ್ಯಾನರು ಆಗ್ತಾ ಇರುತ್ತೆ, ನಡೀತಾ ಇರುತ್ತೆ. ಹಾಂ, ನಮ್ಮ ಸೀಕ್ವೆನ್ಸ್ ಪ್ಯಾನಲ್ ರೆಡಿ ಇದೆ ಇಳಿಸೋದಕ್ಕೆ. ಫೋನ್ ಹಿಡ್ಕೊಬ್ರು ಹಂಗೆ. ಹಾಂ, ಲೊಕೇಶನ್ ಶಿಫ್ಟ್ ಮಾಡಬೇಕಂತ. ಲೊಕೇಶನ್ ಶಿಫ್ಟ್ ಮಾಡಬೇಕು. ಮಧ್ಯರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ಇವಾಗ ಇಲ್ಲಿರೋ ಸೆಟಪ್ನ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಸ್ಟೇಜಿಗೆ ಹಾಕ್ಬೇಕು. ಆ್ಯಕ್ಚುಲಿ ನಾನು ಹೇಳಿದೆ ಕ್ಲೈಂಟಿಗೆ ಆ ಸೆಟಪ್ ಚೆನ್ನಾಗಿತ್ತಂತ, ಬಟ್ ಅವ್ರು ಇಲ್ಲಿ ಬುಕ್ ಮಾಡಿದಂತೆ. ಬಟ್ ಇವಾಗ ಈ ಜಾಗನ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಪೇಂಟಿಂಗ್ ಏನೋ ನಡೀತಾಯಿತ್ತು, ಸೊ ಡಿಲೇ ಆಗಿತ್ತು. ಸೊ ಇವಾಗ ಶಿಫ್ಟಿಂಗ್ ಅಲ್ಲಿಗೆ ನಡೆಯುತ್ತೆ. ಆ್ಯಂಡ್ ಈ ಹೋಲ್ ಸೆಟಪ್ ಏನಿದೆ ಕಂಪ್ಲೀಟ್ ಸೆಟಪ್ಪು ವಿತ್ ನಮ್ಮ ಬ್ಯಾನರು ಅಲ್ಲಿರೋ ಲೊಕೇಶನ್ಗೆ ಶಿಫ್ಟ್ ಆಗುತ್ತೆ. ಸೊ ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಕೆಲಸ ಮುಗಿಸ್ಕೊಂಡು ಮತ್ತೆ ಬರ್ತೀನಿ. ಜಿತೇಂದ್ರ ಎಲ್ಲಿದ್ಯಪ್ಪ? ಜಿತೇಂದ್ರ ಎಲ್ಲಿದ್ಯಪ್ಪ? ಬೇಗ ಬರಪ್ಪ. ಓಕೆ, ಬಾಡಿ ಇಟ್ಟಿದ್ದಾಯಿತು. ಫೈನಲಿ ಮಧ್ಯರಾತ್ರಿ 3 ಗಂಟೆಗೆ ಸ್ಟೇಜ್ ಸೆಟಪ್ ಆಯಿತು. ಅಲ್ಲಿಂದ ಇಲ್ಲಿಗೆ ತಂದು ಸೆಟಪ್ ಮಾಡಿದ್ದಾಯಿತು. ಇನ್ನೇನು ಬೆಳಿಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಫ್ರಂಟಲ್ಲೆಲ್ಲ ಪ್ರಾಪ್ಸ್ ಇಟ್ಬಿಟ್ಟು ಬಲೂನ್ಸ್ ಕ್ಲೀನಾಗೆಲ್ಲ ಅರೇಂಜ್ ಮಾಡಿಬಿಟ್ಟು ಒಂದು ಕ್ಲೀನಾಗಿ ಸೆಟಪ್ ಮಾಡಿಬಿಟ್ಟು ಕ್ಲೈಂಟ್ಸ್ ಕೊಟ್ಬಿಟ್ಟು ಸೆಲೆಬ್ರೇಷನ್ಗೆ ರೆಡಿ ಇದೆ. 50% ರೆಡಿ ಇದೆ, 50% ಬೆಳಿಗ್ಗೆ ಔಟ್ಪುಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಸ್ವಲ್ಪ ಆಚೆತ್ತೆಲ್ಲ ಸ್ವಲ್ಪ ಸೆಟಪ್ ಮಾಡಿಕೊಂಡು ಒಂದು 3 hours 2 hours ಮಲ್ಕೊಂಡು 3 hours ಅಂತೇನಿಲ್ಲ 3 hours ಮಲ್ಕೊಂಡು, ಬಿಕಾಸ್ 2 hours ನಿದ್ದೆ ಮಾಡಿದ್ರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಕೆಲಸ ಮಾಡಬೇಕು. ಸೊ ಅಲ್ಲಿವರೆಗೂ ಕೆಲಸ ಮಾಡಬೇಕಲ್ವ, ಸೊ ಎನರ್ಜಿ ಬೇಕಲ್ಲ, ಸ್ವಲ್ಪ ರೆಸ್ಟ್ ಬೇಕಲ್ಲ. ಸೊ ಎಲ್ಲ ಮಲಗಿ ಎದ್ದು ಲೈಟಾಗಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅವರೆಲ್ಲ ಕ್ಲೀನಿಂಗ್ ನಡೀತಿದೆ. ಅಭಿಷೇಕ್ ಸ್ಟೂಲ್ ಹಾಕಿ ಮೇಲೆ ಆಯಿತು, ಬಲೂನ್ಸ್ ಕ್ಲೀನಾಗಿ ಕಟ್ತವನೆ. ಇದು ಜಸ್ಟ್ ಒಂದು ಮೇಲ್ಗಳನ್ನು ಕಟ್ಕೊಳ್ತೀವಿ, ಮತ್ತು ಔಟ್ಪುಟ್ಟೆ ಫಿನಿಶಿಂಗ್ ಬೇರೆ ಥರ ಕೊಡ್ತೀವಿ. ಸೊ ಇದರಲ್ಲಿ ಏನು ಅಂತಂದರೆ, ಈ ಬಲೂನ್ಸಲ್ಲಿ ವಿಶೇಷತೆ ಏನು ಅಂತಂತಂದರೆ, ನಾವು ಕೊಡೋಂಥ ಫಿನಿಶಿಂಗಲ್ಲಿ ಇದು 12 inch ಬಲೂನ್ಸು. ಸೊ 12 inch ಬಲೂನ್ಸು ಇದು 6 to 7 inches ಬಲೂನ್ಸ್ ಬರುತ್ತೆ. ಸೊ ಅದಾದಮೇಲೆ ಬ್ಲಾಡರ್ ಬಲೂನ್ಸ್ ಅಂತ ಬರುತ್ತೆ, ಅದು 24 inches 36 inches ಬರುತ್ತೆ. ಇದು ನಾವು ಹಾಕೋ ಈ ಬಲೂನ್ಸು ಮತ್ತು ಇನ್ನೊಂದು 3 inches ಅಂತ ಬಲೂನ್ಸ್ ಬರುತ್ತೆ, ಅದನ್ನು ನಿಮ್ಗೆ ಹಾಕೋ ಟೈಮಲ್ಲಿ ನಾನು ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ಇದು ನಡೀತಿದೆ. ಫಿನಿಶಿಂಗ್ 3 inches ಮತ್ತು ಬ್ಲಾಡರ್ ನಾವು ಫಿನಿಶಿಂಗ್ ಟೈಮಲ್ಲಿ ಕೊಟ್ಕೊಳ್ತೀವಿ. ಯಾಕೆ ಅಂತಂದರೆ
ಅದು ಯೂಸ್ ಮಾಡೋಂಥ ಫಿನಿಶಿಂಗ್ ಸ್ವಲ್ಪ ಎಲ್ಲಿ ಜಾಸ್ತಿ ಸ್ಪೇಸ್ ಕಾಣಿಸ್ತಿದೆ ಎಲ್ಲಿ ಸ್ವಲ್ಪ ಇದಾಗ್ತಿದೆ ಅನ್ನೋ ಜಾಗದಲ್ಲಿ ಸೊ ನಾವು ಅದನ್ನು ಕಂಟೆಂಟ್ ಕ್ಲಿಯರಾಗಿ ಕನೆಕ್ಟ್ ಆಗೋ ಥರ ಬಲೂನ್ಸ್ ಹಾಕ್ತೀವಿ. ತ್ರಿಷಾ ಇವತ್ತಿಗೆ 1 ವರ್ಷ ಆಗಿದೆ ತ್ರಿಷಾ ಹುಟ್ಟಿ. ನನಗೆ ಕಾಡುವಂಥ ಕಟ್ಟಕಡೆ ಪ್ರಶ್ನೆ ಏನು ಅಂತಂದರೆ, ನಮ್ಮ ಇರುವ ಇಂಡಿಯನ್ ಮಾರ್ಕೆಟಲ್ಲಿ, ನಮ್ಮ ಬೆಂಗಳೂರು ಮಾರ್ಕೆಟಲ್ಲಿ 12 ಇಂಚಸ್ ಬಲೂನ್ಸು ಸಿಗೋದು ಕಮ್ಮಿ ಆಗಿಬಿಟ್ಟಿದೆ. ಸೊ ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಇವೆಂಟ್ ಮ್ಯಾನೇಜರ್ಸ್ ಆಗಿ ಇಲ್ಲೊಂದು ಯಾರಾದರೂ ಗೊತ್ತಿರೋರು ಬಲೂನ್ ಸೆಲ್ಲರ್ಸ್ ಆಗಿರಲಿ ಬಲೂನ್ ಡೀಲರ್ಸ್ ಆಗಿರುತ್ತೆ, ನಿಮ್ಮ ಹತ್ರ ಏನಾದರೂ 12 ಇಂಚಸ್ ಬಲೂನ್ಸ್ ಏನಾದರೂ 12 ಇಂಚಸ್ ಇಲ್ಲಾಂದರೆ ಬ್ಲಾಡರ್ಸ್ ಲೈಕ್ 24 ಇಂಚಸ್ 36 ಬಲೂನ್ಸ್ ಏನಾದರೂ ಅವೈಲೇಬಲ್ ಇದ್ದರೆ ಸೊ ದಯವಿಟ್ಟು DM ಮಾಡಿ, ಇಲ್ಲ ಅಂತಂದರೆ ಕಮೆಂಟಲ್ಲಿ ಹಾಕಿರಿ. ಸೊ ಐ ಕಾಂಟ್ಯಾಕ್ಟ್ ಯು ಬ್ಯಾಕ್. ನನಗೆ ರಿಕ್ವೈರ್ಮೆಂಟ್ ಇರೋದು ನನಗೆ ಮೇನಾಗಿ 12 ಇಂಚಸ್ಸು 36 ಮತ್ತು 24 ಇಂಚಸ್ ಬಲೂನ್ಸು. ನಮಗೆ ಮೇಯ್ನ್ ಔಟ್ಪುಟ್ ಆಗಲಿ ಫಿನಿಶಿಂಗ್ ಆಗಲಿ ಬರೋವಂಥದ್ದು ಮಾತ್ರ ನನಗೆ ಆ ಬಲೂನ್ಸಲ್ಲಿ ಮಾತ್ರ. ನಮಗಿರೋ ನಾರ್ಮಲ್ 6 ಇಂಚಸ್ ಬಲೂನ್ಸಲ್ಲಿ ನಾವು ಜಾಸ್ತಿ ಬ್ಲೋ ಮಾಡಿದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಬೇಗ ಪಂಚರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನನಗೇನಾದರೂ ನಿಮ್ಗೆ ಯಾರಾದರೂ ಗೊತ್ತಿರೋರಿದ್ದರೆ ಸೊ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ಮಾಡಿ, ಮೆಸೇಜ್ ಮಾಡಿ, ಇಲ್ಲ ಅಂತಂದರೆ DM ಮಾಡಿ. ಐ ವಿಲ್ ಕಾಂಟ್ಯಾಕ್ಟ್ ಯು ಬ್ಯಾಕ್. ಸೊ ಲೈಕ್ ನಾನು ನಿಮ್ಮ ಹತ್ರನೇ ಆಲ್ಮೋಸ್ಟ್ ಎಲ್ಲ ಪರ್ಚೇಸಸ್ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಇವಾಗಿರೋಂಥ ಸಿಚುವೇಷನಲ್ಲಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ ಆ್ಯಂಡ್ ಸೇಲ್ಸ್ ಕೂಡ ಹಂಗೆ ಕಮ್ಮಿ ಆಗಿಬಿಟ್ಟಿದೆ. ಅದರದ್ದು ಯಾರೋ ಔಟ್ಲೆಟ್ ಆಗಲಿ ಸೇಲ್ ಯಾರು ಮಾಡ್ತಿಲ್ಲ. ಮುಂಚೆ ಸಿಗ್ತಿತ್ತು, ಇವಾಗ ಅವ್ರ ಹತ್ರನೂ ಸ್ಟಾಕ್ಸ್ ಇಲ್ಲ, ಸ್ಟಾಕ್ ಕಮ್ಮಿ ಬರ್ತಿದೆ. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದಿ ಎಲ್ಲ ಬಲೂನ್ಸ್ ಎಲ್ಲ ಚೈನಾ ಮೆಟೀರಿಯಲ್, ಸ್ವಲ್ಪ ಇಂಡಿಯನ್ ಮೆಟೀರಿಯಲ್ಲು. ಆ ಇಂಡಿಯನ್ ಮೆಟೀರಿಯಲಲ್ಲಿ 24 ಇಂಚಸ್ ಆಗಲಿ 12 ಇಂಚಸ್ ಆಗಲಿ ಸಿಗೋದು ತುಂಬ ರೇರ್ ಆ್ಯಂಡ್ ಕಮ್ಮಿ ಆಗಿಬಿಟ್ಟಿದೆ. ಸೊ ಯಾರಾದರೂ ಸಿಗ್ತಿದ್ರೆ ಗೊತ್ತಿರೋ ದಯವಿಟ್ಟು DM ಮಾಡಿ. ಜಿತೇಂದ್ರ ಇವಾಗ ಎದ್ದು ಬಂದವನೇ, ಮಕಾದು ತೊಳ್ಕೊಳಯ್ಯ. ಅಭಿಷೇಕ್ ಅವರು ಕ್ಯಾಮ್ರಾಮನ್ ಆಗಿಬಿಟ್ಟವ್ರೆ. ತರಲೆ ನಮ್ಮ ಮಕ್ಕಳು ತರಲೆ ಬುದ್ಧಿಗಳು. ಅಯ್ಯೋ ಗೆಸ್ಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಲೆಟ್ಸ್ ಪ್ಯಾಕಪ್. ನಾವಿರೋ ಬಿಟ್ಟಿರೋಂಥ ಐಟಮ್ಗಳೆಲ್ಲ ಪ್ಯಾಕ್ ಮಾಡಿಬಿಡೋಣ. ಸೊ ಇದು ಇವತ್ತಿನ ಇವೆಂಟ್ ಆಗಿತ್ತು. ನೆಕ್ಸ್ಟ್ ಇವೆಂಟು, ನೆಕ್ಸ್ಟ್ ವಿಡಿಯೋ ಎಲ್ಲ ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬಾಯ್, ಬಾಯ್.